ಈ ವಾರದ ಮೊದಲನೇ ದಿವಸದಲ್ಲಿ ಇಲ್ಲಿರುವ ದೇವಜನರೊಂದಿಗೆ ಸೇರಿ ಕರ್ತನನ್ನು ನೆನೆಸುವುದಕ್ಕೂ ಆರಾಧನೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ಕರ್ತನ ಕೊಟ್ಟ ಕೃಪೆಗಾಗಿ ನಾನು ದೇವರನ್ನು ಕೊಂಡಾಡುತ್ತೇನೆ. ವಾರದ ಮೊದಲನೇ ದಿವಸದಲ್ಲಿ ದೇವಜನರು ಕರ್ತನ ಅಪ್ಪಣೆಯ ಮೇರೆಗೆ ಆತನು ಮಾಡಿದಂತಹ ಯಜ್ಞ ಕಾರ್ಯವನ್ನು ನೆನೆಸುವುದಕ್ಕಾಗಿ, ನೆನಪಿಗೆ ತಂದುಕೊಳ್ಳುವುದಕ್ಕಾಗಿ ನಾವು ಕೂಡಿ ಬರುತ್ತೇವೆ. ಮೊದಲನೇ ಶತಮಾನದಿಂದಲೇ ದೇವಜನರ ಮಧ್ಯದಲ್ಲಿರುವಂತಹ ಒಂದು ವಾಡಿಕೆಯಾಗಿದೆ ತನ್ನನ್ನು ನೆನೆಸುವುದಕ್ಕೋಸ್ಕರ. ನಮ್ಮ ರಕ್ಷಣೆ ವಿಷಯವಾಗಿ ಬೇಕಾದಂತಹ ಎಲ್ಲ ವಿಷಯವನ್ನು ನಮ್ಮ ಕರ್ತನು ಮಾಡಿ ಮುಗಿಸಿದ್ದಾನೆ. ಇನ್ನು ಯಾವುದನ್ನು ಆತನು ನಮಗೋಸ್ಕರ ಬಾಕಿ ಇಡಲಿಲ್ಲ. ನಮಗೆ ಬಿಟ್ಟು ಹೋಗಿರುವಂತದ್ದು ಆತನು ಮಾಡಿ ಮುಗಿಸಿದಂತ ಕಾರ್ಯವನ್ನ ನೆನಪಿಗೆ ತಂದುಕೊಳ್ಳುವಂಥದ್ದು ಮಾತ್ರ. ಅದರಲ್ಲಿ ಆತನು ಮಹಿಮೆ ಹೊಂದುವವನಾಗಿದ್ದಾನೆ. ಅದಕ್ಕೋಸ್ಕರವೇ ನಾವು ಇಲ್ಲಿ ಕೂಡಿ ಬಂದಿದ್ದೇವೆ. ಮೇಜಿನ ಮೇಲಿರುವಂತಹ ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ಆತನು ನಮಗೋಸ್ಕರ ಮಾಡಿದ ಕಾರ್ಯಗಳನ್ನು ನಮ್ಮ ನೆನಪಿಗೆ ತರುವಂತಹ ಸಾಂಕೇತಿಕವಾದ ವಸ್ತುಗಳಾಗಿದೆ. ಆ ಮುಖಾಂತರವಾಗಿ ಆತನು ನಮಗೋಸ್ಕರ ಅರ್ಪಿಸಿದ ತನ್ನ ದೇಹ, ನಮಗೋಸ್ಕರ ಮುರಿಯಲ್ಪಟ್ಟ ಆ ದೇಹ ಮತ್ತು ನಮಗೋಸ್ಕರ ಆತನು ಸುರಿಸಿದಂತಹ ರಕ್ತ, ಆ ಮುಖಾಂತರವಾಗಿ ಸ್ಥಾಪಿಸಲ್ಪಟ್ಟ ಹೊಸ ಒಡಂಬಡಿಕೆ, ಇವುಗಳನ್ನ ನೆನೆಸುವಂತದ್ದೇ ನಮ್ಮ ಜವಾಬ್ದಾರಿಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತನ ಶ್ರಮ ಮರಣಗಳನ್ನು ನೆನಪಿಗೆ ತರುವುದಕ್ಕೋಸ್ಕರ ಯೆಶಾಯನ ಪ್ರವಾದನ ಗ್ರಂಥದ 53ನೇ ಅಧ್ಯಾಯದಿಂದ ಕೆಲವು ವಾಕ್ಯಗಳನ್ನು ನಾನು ಇಲ್ಲಿ ಗಮನಕ್ಕೆ ತರುತ್ತೇನೆ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದ ಕೆಲವು ವಾಕ್ಯಗಳು. ಪ್ರಾರಂಭವಾಗಿ ಅದರ 4ನೇ ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದ 4ನೇ ವಾಕ್ಯ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆ. ಅದರ 7ನೇ ವಾಕ್ಯವನ್ನು ನಾವು ಓದುವಾಗ, ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಇನ್ನು 3ನೇದಾಗಿ ಅದರ 10ನೇ ವಾಕ್ಯಕ್ಕೆ ಅಥವಾ 9 ಮತ್ತು 10ನೇ ವಾಕ್ಯಕ್ಕೆ ಬರುವಾಗ, ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ನಾವು ಈ 3 ವಾಕ್ಯಗಳನ್ನು ಅಧ್ಯಯನ ಮಾಡುವಾಗ, ವಿಶೇಷವಾಗಿ ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದ ಹಿನ್ನೆಲೆಯಲ್ಲಿ, ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯವನ್ನು ನಾವು ನೋಡುವಾಗ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಅನುಭವಿಸಿದಂತಹ ಬಾಧೆಗಳನ್ನು, ಸಂಕಟಗಳನ್ನು, ಅದಕ್ಕಿರುವ ಕಾರಣಗಳನ್ನು ಎಲ್ಲ ಬಹಳ ವಿವರವಾಗಿ ಯೇಸು ಕ್ರಿಸ್ತನು ಜನಿಸುವುದಕ್ಕಿಂತ ಸುಮಾರು 7 ಶತಮಾನಗಳ ಹಿಂದೆ ಪ್ರವಾದಿಯು ಇಲ್ಲಿ ಹೇಳಿದ್ದಾನೆ. ಅದನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರಮ ಮರಣ ಎಂಬಂಥದ್ದು ಆಕಸ್ಮಿಕವಾಗಿ ಆ ರೋಮ ಸಿಪಾಯಿಗಳ ಕೈಯಿಂದ ಅಥವಾ ಯಹೂದ್ಯ ಮತ ನಾಯಕರಿಂದ ಉಂಟಾದಂತಹ ಒಂದು ವಿಷಯವಲ್ಲ. ಇದೆಲ್ಲವೂ ದೇವರು ಮೊದಲೇ ನೇಮಿಸಿದಂತಹ ವಿಷಯಗಳಾಗಿತ್ತು. ಆದುದರಿಂದಲೇ ಆತನ ಜೀವಿತದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಆತನು ಹುಟ್ಟುವುದಕ್ಕಿಂತಲೂ 7 ಶತಮಾನಗಳ ಹಿಂದೆಯೇ ಪ್ರವಾದಿಯು ಆ ನುಡಿಗಳನ್ನು ಹೇಳಿದ್ದಾನೆ. ನಮ್ಮ ರಕ್ಷಣೆ ವಿಷಯವಾಗಿ ನಾವು ನೋಡುವಾಗ, ನಮ್ಮ ರಕ್ಷಣೆಯಲ್ಲಿ ಪ್ರಾಮುಖ್ಯವಾಗಿ ಒಳಗೊಂಡಿರುವಂತಹ 3 ವ್ಯಕ್ತಿತ್ವಗಳು. ಈ 3 ವಾಕ್ಯಗಳಲ್ಲಿ ಆ 3 ವ್ಯಕ್ತಿತ್ವಗಳನ್ನು ನಾವು ನೋಡುವವರಾಗಿದ್ದೇವೆ. ಅದರ 4ನೇ ವಾಕ್ಯದಲ್ಲಿ, ಹೌದು ನಾವಾದರೂ ಅಥವಾ ನಮ್ಮ ಸಂಕಷ್ಟಗಳು, ಹೀಗೆ ನಾವು ಎಂಬ ಒಂದು ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ನಮ್ಮ ರಕ್ಷಣೆ ವಿಷಯದಲ್ಲಿ
ಒಳಗೊಂಡಿರುವಂತಹ ಮೂರು ವ್ಯಕ್ತಿತ್ವಗಳಲ್ಲಿ ಒಂದು ಪಾಪಿಗಳಾದ ನಾವು. ಆ 4ನೇ ವಾಕ್ಯದಲ್ಲಿ ನಮ್ಮನ್ನು ಉದ್ದೇಶಿಸಿ ಹೇಳಿದಂತಹ ಮಾತು. ಇನ್ನು ಅದರ 7ನೇ ವಾಕ್ಯಕ್ಕೆ ಬರುವಾಗ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಅವನು ಎಂಬಂತ ಆ ಪದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಿರುವಂತಹ ಒಂದು ಪದ. ಅವನು ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣ ಕತ್ತರಿಸುವ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು. ಅವನು ಬಾಯಿ ತೆರೆಯಲೇ ಇಲ್ಲ. ನಮ್ಮ ರಕ್ಷಣೆಯ ಕಾರ್ಯದಲ್ಲಿ ಎರಡನೇದಾಗಿ ನಾವು ಕಾಣುವಂತಹ ಒಂದು ವ್ಯಕ್ತಿತ್ವ ನಮ್ಮ ರಕ್ಷಕನಾದ ಕರ್ತನಾದ ಯೇಸು ಕ್ರಿಸ್ತನು. ಈ 7ನೇ ವಾಕ್ಯದಲ್ಲಿ ಆತನ ವಿಷಯವಾಗಿ ಹೇಳಲ್ಪಟ್ಟಿದೆ. ಇನ್ನು ನಾವು ಅದರ 9 ಮತ್ತು 10ನೇ ವಾಕ್ಯವನ್ನು ಓದುವಾಗ ಅಲ್ಲಿ ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಅಲ್ಲಿ ಯೆಹೋವನು ಎಂಬಂತ ಒಂದು ಪದ ಉಪಯೋಗಿಸಲ್ಪಟ್ಟಿದೆ. ಅದು ತಂದೆಯಾದ ದೇವರ ವಿಷಯವಾಗಿ ಹೇಳಲ್ಪಟ್ಟ ಒಂದು ಪದ ಪ್ರಯೋಗವಾಗಿದೆ. ನಮ್ಮ ರಕ್ಷಣೆಯ ಕಾರ್ಯದಲ್ಲಿ 3ನೇ ವ್ಯಕ್ತಿತ್ವ ತಂದೆಯಾದ ದೇವರು. ಆತನ ಕುರಿತಾಗಿ 9 ಮತ್ತು 10ನೇ ವಾಕ್ಯಗಳಲ್ಲಿ ನಾವು ನೋಡುವರಾಗಿದ್ದೇವೆ. ಹೀಗೆ ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯದ 4, 7 ಮತ್ತು 10ನೇ ವಾಕ್ಯಗಳನ್ನು ನಾವು ಓದುವಾಗ ನಮ್ಮ ರಕ್ಷಣೆಯಲ್ಲಿ ಒಳಗೊಂಡಿರುವಂತಹ 3 ವ್ಯಕ್ತಿತ್ವಗಳು, ಈ 3 ವ್ಯಕ್ತಿತ್ವಗಳು ಯಾವ ರೀತಿಯಲ್ಲಿ ಆ ವಿಷಯಕ್ಕೆ ಸ್ಪಂದಿಸಿತು ಎಂಬುದನ್ನು ನಾವು ಅಲ್ಲಿ ವ್ಯಕ್ತವಾಗಿ ಕಾಣುವವರಾಗಿದ್ದೇವೆ. ಅದನ್ನು ನಾವು ನೋಡುವಾಗ ಯಥಾರ್ಥವಾಗಿ ನಮ್ಮ ಕರ್ತನು ನಮಗೋಸ್ಕರ ಅನುಭವಿಸಿದಂತ ಆ ಶ್ರಮೆಯ ಆಳ ಅದು ಎಷ್ಟು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ನಾವು ಮೊದಲನೇದಾಗಿ ಅದರ 4ನೇ ವಾಕ್ಯಕ್ಕೆ ಬರುವಾಗ ನಮ್ಮ ರಕ್ಷಣೆಯಲ್ಲಿ ಒಳಗೊಂಡಿರುವಂತಹ ಒಂದು ವ್ಯಕ್ತಿತ್ವ ಪಾಪಿಗಳಾದ ನಾವು ಹೇಗೆ ಅದಕ್ಕೆ ಪ್ರತಿಸ್ಪಂದಿಸಿದ್ದೇವೆ ಅದು ವ್ಯಕ್ತವಾಗಿ ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ನಾವು ಆ ವಾಕ್ಯದಲ್ಲಿ ಓದುವಂಥದ್ದು ನಮ್ಮ ಸಂಕಷ್ಟಗಳನ್ನು ಅವನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ. ಅಲ್ಲಿ ಯೇಸು ಕ್ರಿಸ್ತನು ಅನುಭವಿಸಿದಂತಹ ಆ ಸಂಕಟ, ಆ ಸಂಕಷ್ಟ, ತಾನು ಹೊತ್ತಂತ ಹೊರೆ ಅದೆಲ್ಲ ನಮ್ಮದು, ನಮಗೆ ಸೇರಿದ್ದು. ನಾವು ಅನುಭವಿಸಬೇಕಾದ ಸಂಕಷ್ಟ ಅಥವಾ ನಾವು ಹೊರಬೇಕಾಗಿದ್ದ ಹೊರೆ. ಆ ಹೊರೆ ಏನು ಎಂಬುದಾಗಿ ನಮಗೆಲ್ಲ ಗೊತ್ತು, ಆ ಸಂಕಷ್ಟ ಏನು ಎಂಬುದಾಗಿ ನಮಗೆಲ್ಲ ಗೊತ್ತು. ಯಥಾರ್ಥವಾಗಿ ಆ ಪಾಪದ ಹೊರೆ ಅಂದ್ರೆ ಅದು ನಮ್ಮನ್ನು ಮರಣಕ್ಕೆ ದೊಬ್ಬಿ ಬಿಡುವಂಥದ್ದು. ಪಾಪದ ಸಂಬಳ ಮರಣ ಎಂಬಂಥದ್ದು ವ್ಯಕ್ತವಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗಾದ್ರೆ ಈ ಯೇಸು ಕ್ರಿಸ್ತನು ಅನುಭವಿಸಿದಂತಹ ಸಂಕಷ್ಟಗಳು ಅದು ನಮ್ಮ ಸಂಕಷ್ಟಗಳಾಗಿದ್ದು ನಮ್ಮ ಬದಲಾಗಿ ಆತನು ಅನುಭವಿಸಿದನು ಎಂಬುದನ್ನು ನಾವು ಅಲ್ಲಿ ವ್ಯಕ್ತವಾಗಿ ನೋಡುವರಾಗಿದ್ದೇವೆ. ಆತನು ಹೊತ್ತ ಹೊರೆ ಅದು ನಮ್ಮ ಪಾಪದ ಹೊರೆ, ಅದು ಬಹಳ ಭಾರವಾದಂತಹ ಒಂದು ಹೊರೆ. ಆ ಹೊರೆಯ ಭಾರವನ್ನು ಆತನು ಹೊತ್ತುಕೊಂಡು ಆತನ ವಿಷಯವಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ಗೆತ್ಸೆಮನೆ ತೋಟದಲ್ಲಿ ಆತನು ಮಾಡಿದ ಪ್ರಾರ್ಥನೆಯನ್ನು ನೋಡುತ್ತೇವೆ. ತಂದೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಬೇಗನೆ ಇದನ್ನ ತೆಗೆದು ಹಾಕು. ಅಂದ್ರೆ ಆ ಒಂದು ಭಾರ ಆತನ ಮೇಲೆ ಅಷ್ಟು ಅಧಿಕವಾಗಿತ್ತು. ಮಾನಸಿಕವಾಗಿ ಹೇಳುವುದಾದ್ರೆ ಒಬ್ಬ ಮನುಷ್ಯನಿಗೆ ಹೊರುವುದಕ್ಕೆ ಸಾಧ್ಯವಾಗದಷ್ಟು ಭಾರ ಉಳ್ಳಂತಹ ಒಂದು ಹೊರೆ ಇಡೀ ಲೋಕದ, ಇಡೀ ಪ್ರಪಂಚದ, ಅದರಲ್ಲಿ ನಾವು ಒಬ್ಬೊಬ್ಬರು ಒಳಗೊಂಡಿದ್ದೇವೆ. ನಮ್ಮೆಲ್ಲರ ಪಾಪ, ಆ ಭಾರವನ್ನು ಆತನು ಹೊತ್ತುಕೊಂಡು ಹೀಗೆ ನಮ್ಮ ಪರವಾಗಿ ನಾವು ಹೊರಬೇಕಾದಂತಹ ಆ ಹೊರೆಯನ್ನು, ನಾವು ಅನುಭವಿಸಬೇಕಾದ ಆ ಸಂಕಷ್ಟವನ್ನು ನಮಗೆ ಬದಲಾಗಿ ಮತ್ತೊಬ್ಬನು ಹೊತ್ತುಕೊಂಡರೆ ಸ್ವಾಭಾವಿಕವಾಗಿ ನಾವು ಅದಕ್ಕೆ ಹೇಗೆ ಪ್ರತಿಸ್ಪಂದಿಸಬೇಕು? ಸ್ವಾಭಾವಿಕವಾಗಿ ನಾವು ಅದನ್ನು ಅಂಗೀಕರಿಸಿ, ಹೌದು, ನೀನು ನನಗೋಸ್ಕರ ಸಾಯುತ್ತಾ ಇದ್ದಿ, ಒಂದು ಕೃತಜ್ಞತೆಯ ಮನೋಭಾವವನ್ನು, ಕಡಿಮೆ ಪಕ್ಷ ಇಂಗ್ಲಿಷ್ ನಲ್ಲಿ ಥ್ಯಾಂಕ್ಸ್ ಎಂಬ ಒಂದು ಮಾತಾದರೂ ನಾವು ಹೇಳುತ್ತೇವೆ. ಯಾಕಂದ್ರೆ ನಾನು ಸಾಯಬೇಕಾದಲ್ಲಿ, ನಾನು ಅನುಭವಿಸಬೇಕಾದದ್ದನ್ನು ಆತನು ಅನುಭವಿಸುತ್ತಾ ಇದ್ದಾನೆ. ಅದನ್ನು ನೆನೆಸುವಾಗ ನಾವು ಆತನಿಗೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿರ್ಬೇಕು. ಆದ್ರೆ ಈ 53ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನಡೆದದ್ದು ಒಂದು ವಿಪರೀತವಾದ ಪ್ರತಿಸ್ಪಂದನೆ. ಸ್ವಾಭಾವಿಕವಾಗಿ ನಡೆಯಬಹುದಾದ ಒಂದು ಪ್ರತಿಸ್ಪಂದನೆ ಅಲ್ಲ,
ಒಂದು ವಿಪರೀತವಾದ ಪ್ರತಿಸ್ಪಂದನೆ, ಅದನ್ನು ನಾವಲ್ಲಿ ನೋಡುತ್ತೇವೆ. ಹೌದು, ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ಸ್ವಾಭಾವಿಕವಾಗಿ ಅವನು ಹೊತ್ತ ಹೊರೆ ನಮ್ಮದೇ, ಅವನು ಅನುಭವಿಸುವ ಸಂಕಷ್ಟ ನಮ್ಮದೇ. ನಮ್ಮ ರಕ್ಷಣೆಗೋಸ್ಕರ ಅವನು ಸಾಯುತ್ತಿದ್ದಾನೆ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕಾಗಿದೆ. ಅದು ಸ್ವಾಭಾವಿಕವಾಗಿ ನಡೆಯಬೇಕಾದದ್ದು. ಆದ್ರೆ ಆತನ ಮರಣದಲ್ಲಿ ಅಸ್ವಾಭಾವಿಕವಾದ ಒಂದು ವಿಷಯ ನಡೆಯಿತು. ಅದೇನೆಂದ್ರೆ, ಆತನು ಯಾರಿಗೋಸ್ಕರ ಸಾಯುತ್ತಿದ್ದಾನೋ, ಯಾರಿಗೋಸ್ಕರ ಕಷ್ಟವನ್ನು ಅನುಭವಿಸುತ್ತಿದ್ದಾನೋ ಅವರೇ ಆತನಿಗೆ ತಿರುಗಿ ಬಿದ್ದು ಅವನು ದೇವರಿಂದ ಪೆಟ್ಟು ತಿಂದವನು, ದೇವರಿಂದ ತಿರಸ್ಕರಿಸಲ್ಪಟ್ಟವನು, ದೇವರಿಂದ ಬಾಧಿತನು ಎಂಬುದಾಗಿ ಭಾವಿಸಿಕೊಂಡೆ. ನಮ್ಮ ಯಾವ ತಪ್ಪು ಇಲ್ಲ. ಇಂಗ್ಲಿಷ್ ಭಾಷಾಂತರದಲ್ಲಿ ಯೆಟ್ ವಿ ಕನ್ಸಿಡರ್ಡ್ ಹಿಮ್ ಸ್ಟಿಕನ್ ಬೈ ಗಾಡ್, ಆ ಯೆಟ್ ಆದರೆ ಎಂಬಂತಹ ಒಂದು ಪದ, ಅದು ಯಾವಾಗಲೂ ಅಸ್ವಾಭಾವಿಕತೆಯನ್ನು, ಅಂದ್ರೆ ಏನು ನಡೆಯಬಾರದಾಗಿತ್ತೋ ಅಥವಾ ಈವರೆಗೆ ಏನು ನಡೆಯಿತೋ ಅದಕ್ಕೆ ವಿರುದ್ಧವಾದ ಏನೋ ನಡೆಯಿತು ಎಂಬುದಾಗಿ ಅಂತಹ ಒಂದು ಅದನ್ನು ಸೂಚಿಸುವಂತಹ ಒಂದು ಪದವಾಗಿದೆ. ನಾನು ಸಾಧಾರಣವಾಗಿ ಹೇಳುವ ಒಂದು ಉದಾಹರಣೆ ಉಂಟು. ನಾನು ಇಲ್ಲಿ ನಿಂತು ಪ್ರಸಂಗ ಮಾಡಿದ ಮೇಲೆ ಯಾರಾದ್ರೂ ಒಬ್ಬರು ಸಹೋದರ ನನ್ನ ಬಳಿಗೆ ಬಂದು, ಬ್ರದರ್ ನಿಮ್ಮ ಪ್ರಸಂಗ ತುಂಬಾ ಚೆನ್ನಾಗಿತ್ತು, ಆದರೆ ಅಷ್ಟು ಹೇಳಿದ್ರೆ ಸಾಕು, ಬೇರೆ ಏನ್ ಹೇಳೋದು ಬೇಡ, ಆದ್ರೆ ಎಂಬ ಒಂದು ಪದ ಹೇಳಿ ನೀವು ಮುಂದೆ ಹೋಗಿ ನಾನು ನಿಮ್ಮ ಹಿಂದೆ ಬರ್ತೇನೆ. ಯಾಕಂದ್ರೆ ಅದು ಏನು ಅಂತ ನನಗೆ ಗೊತ್ತಾಗಿದೆ. ಯಾಕಂದ್ರೆ ಅಲ್ಲಿ ವಿಪರೀತವಾದದ್ದು ಏನೋ ಸಂಭವಿಸಿದೆ. ಅದೇ ಪದಪ್ರಯೋಗ ಇಲ್ಲಿ ಸ್ವಾಭಾವಿಕವಾಗಿ ಅವನು ನಮಗೋಸ್ಕರ ಕಷ್ಟ ಅನುಭವಿಸಿದನು, ನಮಗೋಸ್ಕರ ನಮ್ಮ ಹೊರೆಯನ್ನ ಆತನು ಹೊತ್ತುಕೊಂಡು ನಾವು ಅದನ್ನ ಅಂಗೀಕರಿಸಿ ಆತನಿಗೆ ಕೃತಜ್ಞತೆ ಉಳ್ಳವರಾಗಬೇಕಾಗಿತ್ತು. ಅದು ನಮ್ಮ ಆ ಸ್ಪಂದನೆ ಆಗಬೇಕಾಗಿತ್ತು. ಆದರೆ ವಿಪರೀತವಾದದ್ದೊಂದು ನಡೆಯಿತು. ಇದು ಮನುಷ್ಯನು ಆತನಿಗೆ ಕೊಟ್ಟಂತಹ ಕೊಡುಗೆ. ನಮಗೋಸ್ಕರ ಅಥವಾ ಮನುಷ್ಯನಿಗೋಸ್ಕರ ಆತನು ಇಷ್ಟು ದೊಡ್ಡ ಭಾರವನ್ನು ಹೊರುವಾಗಲೂ ಆತನಿಗೆ ವಿರುದ್ಧವಾಗಿ ಚಿಂತಿಸಿ, ಅದು ನಮ್ಮ ತಪ್ಪಲ್ಲ, ದೇವರಿಂದ ಅವನು ಪೆಟ್ಟು ತಿಂದಿದ್ದಾನೆ, ಎಲ್ಲ ಅವನದೇ ತಪ್ಪು ಎಂಬ ಒಂದು ಭಾವನೆ. ಇದು ನಮ್ಮ ರಕ್ಷಣೆಯಲ್ಲಿ ಒಳಗೊಂಡಿರುವಂತಹ ಆ 3 ಪಕ್ಷಗಳಲ್ಲಿ ಮೊದಲನೇ ಪಕ್ಷ ಪಾಪಿಗಳಾದ ನಾವು ಪ್ರತಿಸ್ಪಂದಿಸಿದಂತಹ ರೀತಿ. ಇನ್ನು ನಾವು ಅದರ 7ನೇ ವಾಕ್ಯಕ್ಕೆ ಬರುವಾಗ ಅಲ್ಲಿ ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು. ಇದು ಆತನ ವಿಷಯವಾಗಿ, ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ವಿಷಯವಾಗಿ ಹೇಳಲ್ಪಟ್ಟಿರುವಂತಹ ವಾಕ್ಯ. ಆತನು ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲಿಲ್ಲ. ಮೂಲ ಭಾಷೆಯಲ್ಲಿ, ಆಂಗ್ಲ ಭಾಷೆಯಲ್ಲಿ ಇದನ್ನು ನಾವು ಓದುವುದಾದ್ರೆ ನಾವು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಷಯವಿದೆ. ಇಲ್ಲಿ ಒಂದು ಕುರಿಯ ಅನುಭವವನ್ನು ಅಲ್ಲಿ ಗ್ರಂಥಕರ್ತನು ಅಥವಾ ಯೆಶಾಯನು ಮುಂದೆ ತರುತ್ತಾ ಇದ್ದಾನೆ. ನಾವು ಒಂದು ಕುರಿಯನ್ನ ನೋಡುವುದಾದ್ರೆ ಆ ಕುರಿಯ ಜೀವಿತದಲ್ಲಿ ಪ್ರಾಮುಖ್ಯವಾದ 2 ಅನುಭವಗಳಿದೆ. ಅಂದಿನ ಪ್ಯಾಲೆಸ್ಟೈನ್ ದೇಶದ ಅವರ ವಾಡಿಕೆ ಮತ್ತು ಇಸ್ರಾಯೇಲಿಯರ ಪದ್ಧತಿ ಎಂಬುದಾಗೆಲ್ಲ ನಾವು ನೋಡುವಾಗ ಕುರಿ ಎಂಬಂಥದ್ದು ಅವರ ಜೀವಿತದಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿದಂತಹ ಒಂದು ಪ್ರಾಣಿಯಾಗಿತ್ತು. ಅದರಲ್ಲಿ ಯಾವ ಸಂಶಯ ಇಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಅವರಿಗೆ ಕುರಿ ಬೇಕು. ಅದರಿಂದಲೇ ಅದರಲ್ಲಿ ಕುರಿ ಎಂಬಂತ ವಿಷಯ ಹಳೆ ಒಡಂಬಡಿಕೆ ಅನೇಕ ಬಾರಿ ನಾವು ಓದುತ್ತೇವೆ. ಆದ್ದರಿಂದಲೇ ಯೇಸು ಕ್ರಿಸ್ತನನ್ನು ಸೂಚಿಸಿಕೊಂಡು ಯೋಹಾನನು ಹೇಳುವಂಥದ್ದು ಲೋಕದ ಪಾಪವನ್ನ ನಿವಾರಿಸುವ ದೇವರ ಕುರಿಮರಿ ಎಂಬುದಾಗಿ. ಯಾಕಂದ್ರೆ ಒಬ್ಬ ಯಹೂದ್ಯನಿಗೆ ಅಥವಾ ಪ್ಯಾಲೆಸ್ಟೈನ್ ದೇಶದಲ್ಲಿ ಇದ್ದವರಿಗೆ ಕುರಿ ಎಂಬಂಥದ್ದು ಬಹಳ ಚೆನ್ನಾಗಿ ಗೊತ್ತಿದ್ದಂತಹ ಒಂದು ವಿಷಯ. ಈ ಕುರಿಯ ಜೀವಿತದಲ್ಲಿ ನಡೆಯುವಂತಹ 2 ಪ್ರಮುಖವಾದ ಘಟನೆ. ಒಂದು, ಇದರ ಉಣ್ಣೆಯನ್ನ ಕತ್ತರಿಸುವಂತಹ ಸಂದರ್ಭ. ಉಣ್ಣೆಯನ್ನ ಕತ್ತರಿಸುವುದಕ್ಕೋಸ್ಕರ ಇದನ್ನು ಅದರ ಯಜಮಾನನ ಬಳಿಗೆ ತಂದು ನಿಲ್ಲಿಸುವಾಗ ಅವನು ತನ್ನ ಕತ್ತಿಯಿಂದ ಉಣ್ಣೆಯನ್ನ ಕತ್ತರಿಸುತ್ತಾನೆ. ಆ ಉಣ್ಣೆಯನ್ನ ಕತ್ತರಿಸುವಾಗ ಈ ಕುರಿ ಯಾವ ರೀತಿಯಲ್ಲಿಯೂ ಅದಕ್ಕೆ ವಿರೋಧವಾಗಿ ಪ್ರತಿಸ್ಪಂದಿಸುವುದಿಲ್ಲ, ಮೌನವಾಗಿ ನಿಲ್ಲುತ್ತದೆ. ಅದು ಯಾವ ರೀತಿಯಲ್ಲಿ ಅಯ್ಯೋ ನನ್ನ ಉಣ್ಣೆ ತೆಗೆಯಬೇಡ್ರಿ, ನನ್ನನ್ನ ಕಟ್ಟಿ ಹಾಕಬೇಡ, ಯಾವ ಮಾತು ಹಾಡೋದಿಲ್ಲ. ಅದು ಮೌನವಾಗಿ ಅಲ್ಲಿ ನಿಲ್ತದೆ. ಅದು ಸ್ವಾಭಾವಿಕವಾಗಿ ಆ ಕುರಿಯ ಸ್ವಭಾವ. ಮತ್ತೆ ಅದರ ಮೇಲೆ ಮತ್ತೆ ಉಣ್ಣೆ ಬೆಳೀತದೆ. ಆದ್ರೆ ಇದರ 2ನೇ ಒಂದು ಅನುಭವ ಅಂದ್ರೆ, ಇನ್ನು ಉಣ್ಣೆ ಇದರಲ್ಲಿ ಬೆಳೆಯುವುದಿಲ್ಲ ಎಂಬಂತಹ ಒಂದು ಸ್ಥಿತಿ ಬಂದ್ರೆ ಇದನ್ನು ವಧ್ಯಸ್ಥಾನಕ್ಕೆ ಒಯ್ಯುತ್ತಾರೆ, ಕೊಯ್ಯುವುದಕ್ಕೋಸ್ಕರ. ಆ ಕೊಯ್ಯುವುದಕ್ಕೋಸ್ಕರ ಒಯ್ಯುವಾಗ ಅಲ್ಲಿ ಅದನ್ನು ಕೊಯ್ಯುವುದಕ್ಕೋಸ್ಕರ ಇವರು ಕಟ್ಟುವಾಗ
ಅದು ಮೌನವಾಗಿರೋದಿಲ್ಲ, ಅದು ಬಾಯಿ ತೆರೆದು ಆಳುತ್ತದೆ, ಅದು ಪ್ರತಿಸ್ಪಂದಿಸುತ್ತದೆ. ನನ್ನನ್ನು ಕೊಲ್ಲಬೇಡ್ರಿ ಎಂಬುದಾಗಿ ಅದರಿಂದ ಏನಾದರೂ ಮಾಡಿ ಬಿಡುಗಡೆ ಹೊಂದೋದಕ್ಕೆ ಅದು ಪ್ರಯತ್ನ ಪಡುತ್ತದೆ ಸ್ವಾಭಾವಿಕವಾಗಿ. ಆದ್ದರಿಂದಲೇ ಆ ಕುರಿಯನ್ನು ಅವರು ಕಟ್ಟಿ ಹಾಕ್ತಾರೆ. ಯಾಕಂದ್ರೆ ಅದರ ಕುತ್ತಿಗೆಯನ್ನ ಕಡಿಯುವಾಗ, ಅದನ್ನು ಕೊಯ್ಯುವಾಗ ಅದು ಅದಕ್ಕೆ ವಿರುದ್ಧವಾಗಿ ಹೋರಾಡಬಾರದು, ಪ್ರತಿಸ್ಪಂದಿಸಬಾರದು. ಹಾಗಾದ್ರೆ ಸ್ವಾಭಾವಿಕವಾಗಿ ನಾವು ನೋಡುವಂಥದ್ದು, ಒಂದು ಕುರಿ ಉಣ್ಣೆ ಕತ್ತರಿಸುವಾಗ ಮೌನವಾಗಿರಬೇಕು, ವಧ್ಯಸ್ಥಾನಕ್ಕೆ ಒಯ್ಯುವಾಗ ಬಾಯಿ ಬಿಟ್ಟು ಆಡಬೇಕು. ಇದು ಸ್ವಾಭಾವಿಕ. ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಅಸ್ವಾಭಾವಿಕವಾದಂತಹ ಒಂದು ವಿಷಯ ಸಂಭವಿಸಿ. ಅದೇನು? ಆತನು ಒಯ್ಯಲ್ಪಟ್ಟದ್ದು ಉಣ್ಣೆ ಕತ್ತರಿಸೋದಕ್ಕೋಸ್ಕರ ಅಲ್ಲ, ನಮ್ಗೆಲ್ಲ ಗೊತ್ತು. ಯೇಸು ಕ್ರಿಸ್ತನ ದೇವರ ಕುರಿಮರಿ. ಆತನು ಒಯ್ಯಲ್ಪಟ್ಟದ್ದು ಉಣ್ಣೆ ಕತ್ತರಿಸುವುದಕ್ಕೋಸ್ಕರವಲ್ಲ, ಬದಲು ವಧ್ಯಸ್ಥಾನಕ್ಕೆ ಕೊಯ್ಯಲ್ಪಡುವುದಕ್ಕಾಗಿ. ಹಾಗಾದ್ರೆ ಕೊಯ್ಯಲ್ಪಡುವುದಕ್ಕಾಗಿ ಕೊಂಡು ಹೋದ ಕುರಿ ಸ್ವಾಭಾವಿಕವಾಗಿ ಏನ್ ಮಾಡಬೇಕು? ಬಾಯಿ ಬಿಟ್ಟು ಅಳಬೇಕು. ಆದ್ರೆ ಆತನು ಅದಕ್ಕೆ ವಿರುದ್ಧವಾಗಿ ಬಾಯಿ ತೆರೆಯಲೇ ಇಲ್ಲ. ಅದೇ ಅಲ್ಲಿರುವ ಅಸ್ವಾಭಾವಿಕತೆ, ಸಾಧಾರಣವಾಗಿ ನಡೆಯುವ ಒಂದು ವಿಷಯ. ಅದು ಇಂಗ್ಲಿಷ್ ಭಾಷಾಂತರದಲ್ಲಿ ಯೆಟ್ ಹಿ ಡಿಡ್ ನಾಟ್ ಓಪನ್ ಹಿಸ್ ಮೌತ್, ಆದರೂ ಅವನು ಬಾಯಿ ತೆರೆಯಲಿಲ್ಲ. ಹಾಗಾದ್ರೆ ವಧ್ಯಸ್ಥಾನದಲ್ಲಿ ಕೊಯ್ಯಲ್ಪಡುವುದಕ್ಕೋಸ್ಕರ ನಿಂತಿರುವಾಗಲೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿ ನಿಂತಿರುವ ಕುರಿಯಂತೆ ಆತನು ಮೌನವಾಗಿ ನಿಂತಿದ್ದಾನೆ. ಆತನು ಯಾಕೆ ಅಲ್ಲಿ ಮೌನವಾಗಿ ನಿಂತನು? ನನಗೋಸ್ಕರ, ನಿಮಗೋಸ್ಕರ. ಆತನು ಅಲ್ಲಿ ಬಾಯಿ ಬಿಟ್ಟು ನಾನು ಯಾವ ತಪ್ಪು ಮಾಡಲಿಲ್ಲ, ನನ್ನನ್ನು ಕೊಲ್ಲಬೇಡಿ ಎಂಬುದಾಗಿ ಹೇಳಿ ಅಲ್ಲಿಂದ ಆತನು ವಿಮುಕ್ತನಾಗಿದ್ದರೆ ಇಂದು ನಾವು ಯಾರು ಇಲ್ಲಿ ಕೂರ್ತಿರ್ಲಿಲ್ಲ, ಈ ಮೇಲಿನ ಸುತ್ತಲೂ ನಾವು ಯಾರು ಬಂದು ಸೇರ್ತಿರ್ಲಿಲ್ಲ, ನಮಗೆ ಈ ಸೌಭಾಗ್ಯ ದೊರಕುತ್ತಾ ಇರಲಿಲ್ಲ. ಆದ್ರೆ ಅಲ್ಲಿ ಅಸ್ವಾಭಾವಿಕವಾದ ಒಂದು ಪ್ರತಿಸ್ಪಂದನೆ ನಮ್ಮ ಕರ್ತನಿಂದ ಉಂಟಾದದ್ದರಿಂದ ಮಾತ್ರವೇ ಇಂದು ನಾವು ಇದನ್ನ ಅನುಭವಿಸುತ್ತಾ ಇದ್ದೇವೆ. ಅದು ನಮ್ಮ ರಕ್ಷಣೆ ವಿಷಯದಲ್ಲಿರುವ ಎರಡನೇ ವ್ಯಕ್ತಿತ್ವ, ನಮ್ಮ ಕರ್ತನ. ಮೂರನೇದಾಗಿ ಅದರ 9 ಮತ್ತು 10ನೇ ವಾಕ್ಯಕ್ಕೆ ಬರುವಾಗ ನಮ್ಮ ರಕ್ಷಣೆ ವಿಷಯದಲ್ಲಿರುವ ಮೂರನೇ ವ್ಯಕ್ತಿತ್ವ ತಂದೆಯಾದ ದೇವರು. ಅಲ್ಲಿ ಯೆಹೋವನು ಎಂಬ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಅದರ ವಿಷಯವಾಗಿ ನಾವು ನೋಡುವಾಗ ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರು, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರು, ಸಾಧಾರಣವಾಗಿ ಅಂದ್ರೆ ಸ್ವಾಭಾವಿಕವಾಗಿ ಯಾವ ವಂಚನೆಯೂ ಇಲ್ಲದಂತಹ ಒಬ್ಬ ವ್ಯಕ್ತಿ, ಯಾವ ಅನ್ಯಾಯವನ್ನು ಮಾಡದಂತಹ ಒಬ್ಬ ವ್ಯಕ್ತಿ, ಅವನನ್ನು ನ್ಯಾಯಾಸನಕ್ಕೆ ತಂದ್ರೆ, ಅಂದ್ರೆ ಕೋರ್ಟಿಗೆ ತಂದ್ರೆ ಆ ನ್ಯಾಯಾಧೀಶನ ಏನ್ ಮಾಡಬೇಕು? ಅವನನ್ನ ಖುಲಾಸೆಗೊಳಿಸಬೇಕು. ಇವನು ಯಾವ ತಪ್ಪನ್ನು ಮಾಡಲಿಲ್ಲ ಎಂಬುದಾಗಿ ಅವನನ್ನ ಬಿಟ್ಟು ಬಿಡಬೇಕು. ಅದು ಸ್ವಾಭಾವಿಕವಾಗಿ ನಡೆಯಬೇಕಾದ ವಿಷಯ. ಆದ್ರೆ ನಮ್ಮ ಕರ್ತನ ವಿಷಯದಲ್ಲಿ ಅಲ್ಲಿ ಅಸ್ವಾಭಾವಿಕವಾದ ಒಂದು ವಿಷಯ ನಡೆಯಿತು. ಅದನ್ನು ಯಾರು ಮಾಡಿದ್ದು? ಯೆಹೋವನು, ತಂದೆಯಾದ ದೇವರು. ಆತನಿಗೆ ಪೂರ್ಣವಾಗಿ ಗೊತ್ತು, ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟಾಗ ಆತನನ್ನು ನ್ಯಾಯ ವಿಚಾರಣೆ ಮಾಡಿದಂತಹ ನ್ಯಾಯಾಧೀಶರೇ ನೇರವಾಗಿ ಹೇಳುತ್ತಾನೆ, ಇವನಲ್ಲಿ ಯಾವ ತಪ್ಪು ಇಲ್ಲ, ಯಾವ ದೋಷವೂ ಇಲ್ಲ, ಮರಣಕ್ಕೆ ತಕ್ಕ ಯಾವ ತಪ್ಪನ್ನು ಇವನು ಮಾಡಲಿಲ್ಲ. ಸ್ವಾಭಾವಿಕವಾಗಿ ಅವನನ್ನು ಖುಲಾಸೆಗೊಳಿಸಬೇಕು, ಅವನನ್ನು ಬಿಟ್ಟು ಬಿಡಬೇಕು. ಆದ್ರೆ ಅಲ್ಲಿ ಅಸ್ವಾಭಾವಿಕವಾದ ಒಂದು ವಿಷಯ ನಡೆಯಿತು. ಯೆಹೋವನು ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು. ಅಂದ್ರೆ ಸ್ವಾಭಾವಿಕವಾಗಿ ನಡೆಯಬೇಕಾದ ನ್ಯಾಯವಲ್ಲ ನಮ್ಮ ಕರ್ತನಿಗೆ ಅಲ್ಲಿ ದೊರಕಿದ್ದು. ಅಸ್ವಾಭಾವಿಕವಾಗಿ ಯಾವ ತಪ್ಪು ಮಾಡಲಿಲ್ಲ ಎಂಬುದಾಗಿ ಸಾಬೀತುಪಡಿಸಿದ ಮೇಲೂ ಅವನನ್ನು ಜಜ್ಜುವಂಥದ್ದು ಯೆಹೋವನ ಸಂಕಲ್ಪವಾಗಿದೆ. ಅದು ಇಂಗ್ಲಿಷ್ ಭಾಷಾಂತರದಲ್ಲಿ ಯೆಟ್ ಇಟ್ ಪ್ಲೀಸ್ ದ ಲಾರ್ಡ್, ಯೆಟ್ ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಲ, ಆದರೂ ಎಂಬಂತ ಪದ ಇಂಗ್ಲಿಷ್ ಭಾಷಾಂತರದಲ್ಲಿ ಈ 3 ವಾಕ್ಯಗಳಲ್ಲಿ 4, 7 ಮತ್ತು 10ರಲ್ಲಿ ಯೆಟ್, ಆದರೂ ಎಂಬಂತ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿದೆ. ಈ ಆದರೂ ಎಂಬಂತ ಪದ ಯಾವಾಗಲೂ ಏನು ನಡೆಯಬಾರದಿತ್ತೋ ಅದು ನಡೆದಿದೆ ಎಂಬುದನ್ನ ಸೂಚಿಸುವಂಥದ್ದು. ಪ್ರಿಯರೇ, ಈ ಮುಂಜಾನೆ ಈ ಗುರುತುಗಳ ಸುತ್ತಲೂ ನಾವು ಸೇರಿ ಬಂದಿರುವಾಗ ನಾವು ನೆನೆಸಿಕೊಳ್ಳಬೇಕಾದದ್ದು, ಲೋಕವು ಕಂಡದ್ರಲ್ಲಿ ಅತಿ ಅಸ್ವಾಭಾವಿಕವಾದ ಒಂದು ಮರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣ. ಯಾವ ನ್ಯಾಯವೂ ಇಲ್ಲದಂತಹ ಒಂದು ಮರಣ, ಯಾವ ತಪ್ಪು ಇಲ್ಲ ಎಂಬುದಾಗಿ ಘೋಷಿಸಲ್ಪಟ್ಟ ಮೇಲೂ ಆತನು ಅದಕ್ಕೋಸ್ಕರ ಒಪ್ಪಿಸಿದ್ದಾನೆ. ಇಂದಿನ ನ್ಯಾಯಾಲಯಗಳನ್ನ ನಾವು ನೋಡುವುದಾದ್ರೆ ಕೆಲವು ಕಡೆಗಳು ಈ ರೀತಿ ಒಂದು ಬರಹವಿದೆ. 10,000 ಅಪರಾಧಿಗಳನ್ನ
ಸುಮ್ಮನೆ ಬಿಟ್ಟರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಉಂಟಾಗಬಾರದು. ಈ ತತ್ವ ಲೋಕಕ್ಕೆ ಕೊಟ್ಟದ್ದು ರೋಮನ್ ಸರ್ಕಾರ. ಅವರೇ ಆ ತತ್ವಕ್ಕೆ ವಿರುದ್ಧವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತರನ್ನು ಅಪರಾಧಿ ಎಂದು ಎಣಿಸಿದ್ರು. ಎಲ್ಲವೂ ಅಸ್ವಾಭಾವಿಕ. ನಾವು ಮನುಷ್ಯರು ಆತನನ್ನು ತಿರಸ್ಕರಿಸಿದ್ರು. ಆತನು ಸ್ವಯಂ ಕೊಯ್ಯಲ್ಪಡುವಾಗಲೂ ಬಾಯಿ ತೆರೆಯದೆ ನಿಂತು ನಿಮಗೆ ಹೋವನು ಆತನು ನಿರಪರಾಧಿ ಎಂಬುದು ಸ್ಥಾಪಿತವಾದ ಮೇಲೂ ಅವನನ್ನು ಜಜ್ಜುವುದಕ್ಕೆ ಒಪ್ಪಿಸಿತು. ಇದೆಲ್ಲ ನಮಗೋಸ್ಕರ. ಆ ರೀತಿಯ ಅಸ್ವಾಭಾವಿಕವಾದಂತಹ ಒಂದು ವಿಷಯ ಅಲ್ಲಿ ನಡೆಯದಿದ್ದರೆ ಇಂದು ನಮಗೆ ಈ ಮೇಜಿನ ಸುತ್ತಲೂ ಬರುವುದಕ್ಕೆ ಸಾಧ್ಯವಿರಲಿಲ್ಲ. ಏನೆಲ್ಲ ಮಾಡಬೇಕಿತ್ತೋ ಅದನ್ನೆಲ್ಲ ಆತನು ಮಾಡಿ ಮುಗಿಸಿದನು. ನಮಗೆ ನೆನೆಸಿಕೊಳ್ಳಿರಿ ಎಂಬುದಾಗಿ ಮಾತ್ರ ಹೇಳಿಲ್ಲ. ಈ ಮುಂಜಾನೆ ಇದರ ಸುತ್ತಲೂ ನಾವು ಕೂತಿರುವಂತಹ ಸಂದರ್ಭದಲ್ಲಿ ನಮ್ಮ ಹೃದಯದ ಅಂತರಾಳದಿಂದ ಆತನು ನಮಗೋಸ್ಕರ ಮಾಡಿರುವ ವಿಷಯಗಳನ್ನು ನೆನೆಸುವುದಲ್ಲದೆ ಬೇರೆ ಏನು ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಬೇರೆ ಯಾವುದಾದ್ರೂ ಆಲೋಚನೆ ಇದೆ, ಅದು ಏನೇ ಆಗಿರಲಿ, ವೈಯಕ್ತಿಕವಾದದ್ದಾಗಿರಬಹುದು, ಇನ್ನು ನಮ್ಮ ಜೀವಿತದ, ನಮ್ಮ ಕೆಲಸದ, ನಮ್ಮ ವ್ಯಾಪಾರದ ಯಾವುದೇ ಚಿಂತೆ ಇರಬಹುದು. ಸ್ವಲ್ಪ ಹೊತ್ತು ಅದನ್ನೆಲ್ಲ ಬದಿಗಿಟ್ಟು ಆ ಮನಸ್ಸನ್ನು, ಆ ಹೃದಯವನ್ನು ಒಮ್ಮೆ ಖಾಲಿ ಮಾಡಿ ಅದರಲ್ಲಿ ಎಷ್ಟು ಜಾಗವಿದೆಯೋ ಅದನ್ನೆಲ್ಲ ಆತನ ಚಿಂತೆಯಿಂದ ಮಾತ್ರ ತುಂಬಿಸಿ, ಅದು ಮಾತ್ರ ನಮ್ಮ ನೆನಪಿನಲ್ಲಿರುವಂತಹ ಒಂದು ಸ್ಥಿತಿಗೆ ನಮ್ಮ ಮನಸ್ಸನ್ನು ತಂದರೆ ಅದರಲ್ಲಿ ಆತನು ಸಂತುಷ್ಟನಾಗುತ್ತೆ, ಆತನಿಗೆ ಅದರಲ್ಲಿ ಮಹಿಮೆ ಉಂಟಾಗುತ್ತದೆ. ಆ ರೀತಿಯಾಗಿ ಆತನನ್ನು ಆರಾಧಿಸೋಣ. ತನ್ನ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ.